ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ವಿಡಿಯೋನ ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ನಷ್ಟು ಇನ್ಫಾರ್ಮೇಷನ್ ಕೊಡೋದಕ್ಕೆ. ಪ್ರಸ್ತುತ ಈ ವಿಡಿಯೋನಲ್ಲಿ ಸಾಕಷ್ಟು ಜನ ವಾಟ್ಸಪ್ಪಲ್ಲಾಗಿರ್ಬೋದು, ಯೂಟ್ಯೂಬಲ್ಲಾಗಿರ್ಬೋದು, ಎಲ್ಲಿ ನೋಡಿದ್ರು ಇದೇ ಕಾಮೆಂಟ್. ಏನು ಅಂದರೆ ವೈಕುಂಠ ಏಕಾದಶಿ ಟಿಕೆಟ್ಸ್ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ. ಇದು ಕೊನೆಗೂ ಫೈನಲಿ ಈ ಅಪ್ಡೇಟ್ ಬಂದುಬಿಟ್ಟಿದೆ. ವೈಕುಂಠ ಏಕಾದಶಿಯ ಎಲ್ಲ ಟಿಕೆಟ್ಗಳು ರಿಲೀಸ್ ಆಗ್ತಾ ಇದೆ. ಬನ್ನಿ ಒಂದೊಂದಾಗಿ ಯಾವ ಟಿಕೆಟ್ಗಳು ರಿಲೀಸ್ ಆಗ್ತಿದೆ ಅಂತ ನೋಡೋಣ. ಮೊದಲ ಟಿಕೆಟ್ ಬಂದುಬಿಟ್ಟು 300 ರೂಪೀಸ್ ಸ್ಪೆಷಲ್ ಎಂಟ್ರಿ ದರ್ಶನ್ ಟಿಕೆಟ್. ವೈಕುಂಠ ಏಕಾದಶಿ ಬಂದುಬಿಟ್ಟು ಜನವರಿ 10ನೇ ತಾರೀಕು. ಹಾಗೆ ಮುಕ್ಕೋಟಿ ದ್ವಾದಶಿ ಬಂದುಬಿಟ್ಟು ಜನವರಿ 11ನೇ ತಾರೀಕು. ಹಾಗೆ ನಿಮಗೆ 19ನೇ ತಾರೀಕಿನವರೆಗೆ, ಜನವರಿ 10ರಿಂದ 19ನೇ ತಾರೀಕಿನವರೆಗಿನ ಟಿಕೆಟ್ಗಳು ಡಿಸೆಂಬರ್ 24 ಬೆಳಗ್ಗೆ 11 ಗಂಟೆಗೆ ಕರೆಕ್ಟಾಗಿ ರಿಲೀಸ್ ಆಗ್ತಾ ಇದೆ. ನೀವು TTDಯ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಈ ಟಿಕೆಟ್ಸ್ಗಳನ್ನ ಬುಕ್ ಮಾಡ್ಕೊಳ್ಬೋದು. ಇನ್ನು ಈ ವೈಕುಂಠ ದ್ವಾರ ದರ್ಶನದ ಟಿಕೆಟ್ಗಳು ಎಷ್ಟು ರಿಲೀಸ್ ಮಾಡ್ತಾ ಇದ್ದಾರೆ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಬಂದಿಲ್ಲ, ಬಟ್ ಡೇಟ್ ಮಾತ್ರ ಕನ್ಫರ್ಮ್ ಆಗಿದೆ. ಒಮ್ಮೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದ ತಕ್ಷಣ ಎಷ್ಟು ಟಿಕೆಟ್ಸ್ಗಳು ರಿಲೀಸ್ ಆಗ್ತಿದೆ ಅಂತ ಹೇಳ್ತೀವಿ. ಸಾಧಾರಣವಾಗಿ 20ರಿಂದ 25 ಸಾವಿರ ಟಿಕೆಟ್ಗಳು ರಿಲೀಸ್ ಮಾಡುವ ಸಾಧ್ಯತೆಗಳಿದೆ. ಟೋಟಲ್ ಆಗಿ ಒಂದು 2-2.5 ಲಕ್ಷ ಟಿಕೆಟ್ಸ್ಗಳು ರಿಲೀಸ್ ಆಗುವ ಚಾನ್ಸಸ್ ಇದೆ. ಒಮ್ಮೆ ಅಫಿಷಿಯಲ್ ಅಪ್ಡೇಟ್ ಬಂದ ತಕ್ಷಣ ಎಷ್ಟು ಟಿಕೆಟ್ಗಳು ರಿಲೀಸ್ ಆಗುತ್ತೆ ಅನ್ನೋ ನಿಮಗೆ ಮಾಹಿತಿ ಕೊಡ್ತೀವಿ. ಅದೇ ರೀತಿ ನಿಮಗೆ ಒಂದು ಫೋನ್ ನಂಬರ್ನಲ್ಲಿ ನಿಮಗೆ 6 ಮೆಂಬರ್ಸ್ ಟಿಕೆಟ್ಸ್ಗಳನ್ನ ನೀವು ಬುಕ್ ಮಾಡ್ಕೊಳ್ಬೋದು ಮ್ಯಾಕ್ಸಿಮಮ್ ಆಗಿ. ಹಾಗೆ ನೀವು ಒಮ್ಮೆ ಬುಕ್ ಮಾಡಿಕೊಂಡ್ರೆ 1 ತಿಂಗಳ ಗ್ಯಾಪ್ ಅನ್ನೋದಿರಬೇಕು. ನೀವು ಡಿಸೆಂಬರಲ್ಲಿ ಏನಾದರೂ ಡಿಸೆಂಬರ್ 15th ಆದಮೇಲೆ ಏನಾದರೂ ಟಿಕೆಟ್ಸ್ನ ಬುಕ್ ಮಾಡ್ಕೊಂಡಿದ್ರೆ 300 ರೂಪೀಸ್ ಟಿಕೆಟ್ಸ್, ಆವಾಗ ನಿಮಗೆ ಈ ವೈಕುಂಠ ದ್ವಾರ ದರ್ಶನದ ಟಿಕೆಟ್ಗಳು ಬುಕ್ ಆಗೋದಿಲ್ಲ. ಯಾಕೆಂದರೆ ಮಿನಿಮಮ್ 1 ಮಂತ್ ಗ್ಯಾಪ್ ಅನ್ನೋದು ಇರಬೇಕಾಗತ್ತೆ ಇದನ್ನು ಬುಕ್ ಮಾಡ್ಕೊಳ್ಳುವಾಗ. ಹಾಗೆ 12 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿ ಟಿಕೆಟ್ಸ್ಗಳು ಬೇಕಾಗಿಲ್ಲ. ಹಾಗೆ ನಿಮಗೆ ಇದನ್ನು ಬುಕ್ ಮಾಡ್ಕೊಳ್ಳುವಾಗ ಸಾಕಷ್ಟು ರೀತಿಯ ಟೈಮ್ ಸ್ಲಾಟ್ಗಳಿರುತ್ತೆ. ನೀವು ಯಾವುದಾದರೂ ಒಂದು ಟೈಮ್ ಸ್ಲಾಟ್ನ ಬುಕ್ ಮಾಡ್ಕೊಳ್ಬೋದು. ಈ 300 ರೂಪೀಸ್ ಟಿಕೆಟ್ ನೀವು ಯಾವುದೇ ದಿನಗಳಲ್ಲಿ ಬುಕ್ ಮಾಡಿಕೊಂಡ್ರು, ನೀವು 10ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೆ ಯಾವುದೇ ದಿನ ಬುಕ್ ಮಾಡಿಕೊಂಡು ನಿಮಗೆ ವೈಕುಂಠ ದ್ವಾರ ದರ್ಶನ ಅನ್ನೋದು ಸಿಗುತ್ತೆ. ಹಾಗಾಗಿ ನೀವು ಯಾವತ್ತು ಬೇಕಾದರೂ ಬುಕ್ ಮಾಡ್ಕೊಳ್ಬೋದು. ನೀವು ಏಕಾದಶಿಯ ದಿನ ನಿಮಗೆ ತುಂಬಾ ಟಿಕೆಟ್ಸ್ಗಳು ಸಿಗೋದು ಕಷ್ಟ ಆಗುತ್ತೆ. ಹಾಗಾಗಿ ನೀವು ಬೇರೆ ದಿನ ಟ್ರೈ ಮಾಡಿದ್ರೆ ನಿಮಗೆ 100% ವೈಕುಂಠ ದ್ವಾರ ದರ್ಶನ ಅನ್ನೋದು ಸಿಗುತ್ತೆ. ಇನ್ನು ನಿಮಗೆ ವೈಕುಂಠ ದ್ವಾರ ದರ್ಶನಕ್ಕೆ ಶ್ರೀವಾಣಿ ಟಿಕೆಟ್ಗಳನ್ನ ಬಿಡ್ತಾ ಇದ್ದಾರೆ. ಇದು ನಿಮಗೆ 10,000 ರೂಪಾಯಿ ಡೊನೇಟ್ ಮಾಡಬೇಕಾಗತ್ತೆ ಶ್ರೀವಾಣಿ ಟ್ರಸ್ಟಿಗೆ. ಹಾಗೆ 300 ರೂಪಾಯಿ ಬೆಲೆ ಟಿಕೆಟ್ ಸಿಗುತ್ತೆ. ನಿಮಗೆ ಬೇರೆ ಟೈಮ್ನಲ್ಲಿ 500 ರೂಪಾಯಿ ಬೆಲೆ ಟಿಕೆಟ್ ಸಿಗುತ್ತೆ. ಆವಾಗ ನಿಮಗೆ ದೇವರ ಅತಿ ಸಮೀಪಕ್ಕೆ ಹೋಗಿ ದರ್ಶನ ಮಾಡ್ಬೋದು. ಆದರೆ ಈ ವೈಕುಂಠ ದ್ವಾರ ದರ್ಶನದ 10 ದಿನಗಳಲ್ಲಿ ನಿಮಗೆ ದೇವರ ಅತಿ ಸಮೀಪಕ್ಕೆ ಹೋಗಿ ದರ್ಶನ ಮಾಡೋ ಅವಕಾಶ ಇರೋದಿಲ್ಲ. ನಾರ್ಮಲ್ ಆಗಿ ಜಯ ವಿಜಯ ದರ್ಶನ ಇರುತ್ತೆ. ಆದರೆ ನಿಮಗೆ ಕ್ಯೂ ಲೈನ್ಸ್ ತುಂಬ ಕಡಿಮೆ ಇರುತ್ತೆ ಈ 10,300 ರೂಪಾಯಿ ಟಿಕೆಟ್ ತೆಗೆದುಕೊಂಡ್ರೆ. ಇದು ಕೂಡ ನಿಮಗೆ ಜನವರಿ 10ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೆ ಎಲ್ಲ ದಿನಗಳಲ್ಲಿ ಟಿಕೆಟ್ಸ್ ಅವೈಲಬಲ್ ಇರುತ್ತೆ. ಈ ಟಿಕೆಟ್ಸ್ಗಳು ನಿಮಗೆ ಡಿಸೆಂಬರ್ 23ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಕರೆಕ್ಟಾಗಿ ಶ್ರೀವಾಣಿ ಟಿಕೆಟ್ಸ್ಗಳು ರಿಲೀಸ್ ಮಾಡ್ತಾ ಇದ್ದಾರೆ. ಈ ಟಿಕೆಟ್ಗಳು ನೀವು ಬುಕ್ ಮಾಡ್ಕೊಳ್ಳುವಾಗ ಮುಂಚೆ ಡೊನೇಷನ್ ಮಾಡಿರಬೇಕಾಗತ್ತೆ 10,000 ರೂಪಾಯಿ. ಇದು ಒಬ್ಬರಿಗೆ 10,300 ರೂಪಾಯಿ. ನೀವೇನಾದರೂ ಇಬ್ಬರಿದ್ರೆ 20,000 ರೂಪಾಯಿ ಡೊನೇಟ್ ಮಾಡಿಬಿಟ್ಟು 600 ರೂಪೀಸ್ ಕೊಟ್ಟು ಟಿಕೆಟ್ಗಳನ್ನ ತೆಗೆದುಕೊಳ್ಬೇಕಾಗಿರುತ್ತೆ. ತುಂಬ ಸುಲಭವಾಗಿ ಆಗುತ್ತೆ ನಿಮಗೆ. 300 ರೂಪಾಯಿ ಟಿಕೆಟಿಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಬೇಗ ದರ್ಶನ ಆಗುತ್ತೆ. ಯಾರೆಲ್ಲ ಈ ಸೀನಿಯರ್ ಸಿಟಿಸನ್ಸ್ ಇದ್ದಾರೋ, ನಮಗೆ ತುಂಬ ಕಷ್ಟ ಆಗುತ್ತೆ, ಕ್ಯೂ ಲೈನ್ಸ್ನಲ್ಲಿ ಹೋಗ್ಲಿಕ್ಕಾಗಲ್ಲ ಅಂತಿರೋ, ಅವರು ಈ ಶ್ರೀವಾಣಿ ಟಿಕೆಟ್ಗಳನ್ನ ಬುಕ್ ಮಾಡ್ಕೊಳ್ಬೋದು. ನಿಮಗೆ ದರ್ಶನ ತುಂಬ ಬೇಗ ಆಗುತ್ತೆ. ಇನ್ನು ಎಂದಿನಂತೆ ನಿಮಗೆ ಆಫ್ಲೈನಲ್ಲಿ SSD ಟೋಕನ್ಸ್ನ ಕೊಡ್ತಾರೆ. ಈ 10 ದಿನಗಳ ಕಾಲ ಟಿಕೆಟ್ಸ್ಗಳು SSD ಟೋಕನ್ಸ್ ಕೂಡ ಅವೈಲಬಲ್ ಇರುತ್ತೆ. 8 ಲೊಕೇಶನಲ್ಲಿ ತಿರುಪತಿನಲ್ಲಿ ಕೊಡ್ತಾ ಇದ್ದಾರೆ. ಹಾಗೆ 1 ಲೊಕೇಶನಲ್ಲಿ ತಿರುಮಲದಲ್ಲಿ ಕೊಡ್ತಾ ಇದ್ದಾರೆ. ಇನ್ನು ಎಷ್ಟು ಟೋಕನ್ಸ್ನ ಇಶ್ಯೂ ಮಾಡ್ತಾರೆ, ಯಾವ ಟೈಮಿಗೆ ಇಶ್ಯೂ ಮಾಡ್ತಾರೆ, ಹಾಗೆ ಯಾವ ರೀತಿ ಇಶ್ಯೂ ಮಾಡ್ತಾರೆ ಅನ್ನೋದು ಅಫಿಷಿಯಲ್ ಆಗಿ ಇನ್ಫಾರ್ಮೇಷನ್ ಒಂದು ಬರೋದು ಬಾಕಿ ಇದೆ. ಪ್ರಾಬಬಲಿ ನಮಗೆ ಡಿಸೆಂಬರ್ 28ನೇ ತಾರೀಕು ಬೆಳಗ್ಗೆ ಡಯಲ್ ಯುವರ್ ಇವೋ ಪ್ರೋಗ್ರಾಮ್ ಇದೆ. ಆ ಪ್ರೋಗ್ರಾಮ್ನಲ್ಲಿ ನಮಗೆ ಕ್ಲಾರಿಟಿ ಅನ್ನೋದು ಸಂಪೂರ್ಣವಾಗಿ ಸಿಗುತ್ತೆ ಈ SSD ಟೋಕನ್ಗಳ ಬಗ್ಗೆ. ಇದೆಲ್ಲ ಈಗ ಪ್ರಿಲಿಮಿನರಿ ಮಾಹಿತಿ ಬಂದಿರೋದು. ಇನ್ನು ಸಾಕಷ್ಟು ಅಪ್ಡೇಟ್ಗಳು ಬರೋದಿದೆ. ಹಾಗಾಗಿ ಈ ವೈಕುಂಠ ದ್ವಾರ ದರ್ಶನಕ್ಕೆ ನೀವು ಹೋಗಬೇಕು ಅಂದರೆ ಯಾವ ಮಾಹಿತಿನೂ ನೀವು ಮಿಸ್ ಮಾಡ್ಕೊಳ್ಬೇಡಿ. ಯಾಕೆಂದರೆ ನಿಮಗೆ ಸಾಕಷ್ಟು ಸೀರೀಸ್ ಆಫ್ ಮಾಹಿತಿ ಇರುತ್ತೆ. ನಿಮಗೆ ಒಂದೇ ಏನಾದರೂ ಮಿಸ್ ಆಯಿತು ಅಂದರೆ ನಿಮಗೆ ಟಿಕೆಟ್ಗಳು ದೊರಕದೇ ಇರ್ಬೋದು. ಹಾಗಾಗಿ ಈ ವೈಕುಂಠ ದ್ವಾರ ದರ್ಶನ ಬೇಕು ಅಂದರೆ ನಮ್ಮ ಪ್ರತಿಯೊಂದು ವೈಕುಂಠ ದ್ವಾರ ದರ್ಶನದ ವೀಡಿಯೋಗಳನ್ನು ನೀವು ಪರಿಪೂರ್ಣವಾಗಿ ನೋಡಿದ್ರೆ ನಿಮಗೆ ಹೇಗೆ 100% ಈ ಟಿಕೆಟ್ಗಳು ಬುಕ್ ಮಾಡ್ಕೋಬೋದು ಅನ್ನೋದು ನಿಮಗೆ ತೋರಿಸ್ಕೊಡ್ತೀವಿ. ಇನ್ನು ಈ 8 ಲೊಕೇಶನ್ಸ್ ಯಾವುದಾದ್ರು ತಿರುಪತಿನಲ್ಲಿ SSD ಟೋಕನ್ಸ್ ಕೊಡೋದು ಅಂದರೆ ಎಂದಿನಂತೆ ನಮಗೆ 3 ಜಾಗದಲ್ಲಿ ಕೊಡ್ತಾರೆ. ಅದೆಲ್ಲಿ ಅಂದರೆ ತಿರುಪತಿಯ APSRTC ಬಸ್ ಸ್ಟ್ಯಾಂಡ್ ಎದುರುಗಿರುವ ಶ್ರೀನಿವಾಸಂ ಕಾಂಪ್ಲೆಕ್ಸ್ನಲ್ಲಿ ಕೊಡ್ತಾರೆ. ಹಾಗೆ ನಮಗೆ ಅಲಿಪಿರಿ ಲಿಂಕ್ ರೋಡ್ನಲ್ಲಿರುವ ಭೂದೇವಿ ಕಾಂಪ್ಲೆಕ್ಸ್ನಲ್ಲಿ ಕೊಡ್ತಾರೆ. ಹಾಗೆ ನಮಗೆ ರೈಲ್ವೆ ಸ್ಟೇಷನ್ ಹತ್ರ ಇರುವ ವಿಷ್ಣು ನಿವಾಸಂನಲ್ಲಿ ಎಂದಿನಂತೆ ಈ 3 ಜಾಗಗಳಲ್ಲಿ ಈ ವೈಕುಂಠ ದ್ವಾರ ದರ್ಶನದ ಟೋಕನ್ಸ್ಗಳು ಕೊಡ್ತಾರೆ. ಇದರ ಜೊತೆಗೆ ಇನ್ನೂ ಕೆಲವು ಲೊಕೇಶನ್ಸ್ಗಳಿದೆ. ಯಾವ್ದಾವುದು ಅಂತ ನೋಡೋಣಂತೆ. ಮೊದಲಿಗೆ MR ಪಲ್ಲಿ, ಜೀವಕೋನ, ರಾಮನಾಯ್ಡು ಸ್ಕೂಲ್, ರಾಮಚಂದ್ರ ಪುಷ್ಕರ್ಣಿ, ಇಂದಿರಾ ಮೈದಾನ, ಹಾಗೆ ಶ್ರೀನಿವಾಸಂ ಕಾಂಪ್ಲೆಕ್ಸ್, ವಿಷ್ಣು ನಿವಾಸಂ, ಭೂದೇವಿ ಕಾಂಪ್ಲೆಕ್ಸ್, ಹಾಗೆ ತಿರುಮಲದಲ್ಲಿ ಕೌಸ್ತುಭಂ. ಈ
9 ಜಾಗಗಳಲ್ಲಿ SSD ಟೋಕನ್ಸ್ ಅನ್ನೋದು ಕೊಡ್ತಾರೆ. ಹಾಗಾಗಿ ನಿಮಗೆ ಆಫ್ಲೈನಲ್ಲಿ ಟೋಕನ್ಸ್ ಬೇಕು ಅಂದರೆ ಈ 9 ಜಾಗದಲ್ಲಿ ಎಲ್ಲಾನ ಒಂದು ಕಡೆ ಹೋಗ್ಬಿಟ್ಟು ನೀವು SSD ಟೋಕನ್ಸ್ನ ತೆಗೆದುಕೊಳ್ಬೇಕಾಗಿರುತ್ತೆ. ಇದೆಲ್ಲ ಇವತ್ತಿನ ಮಾಹಿತಿ. ಇದೇ ರೀತಿಯ ತಿರುಮಲದ ಎಲ್ಲ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ನಿಮಗೆ ಸಾಕಷ್ಟು ಅಪ್ಡೇಟ್ಗಳು ಕೊಡಬೇಕಾಗಿದೆ. ಮುಂದಿನ ವಿಡಿಯೋಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.